ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಮುತ್ತಚ್ಚ ವಿಷ್ಣುಮಾಯ ಚಾತನ್ ಸ್ವಾಮಿ ಯಾರು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ. ಹಾಗೆ ಕೇರಳ ಪದ್ಧತಿಯುಕ್ತವಾಗಿ ಆಚರಿಸುವಂತ ಅಪಸವ್ಯ ಪೂಜಾ ಅಂದ್ರೆ ಏನು, ಅಪಸವ್ಯ ಪೂಜಾ ಪದ್ಧತಿಗಳಿಂದ ಶೀಘ್ರವಾಗಿ ಫಲ ಲಭಿಸುತ್ತಾ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಹಾಗೆ ಪರಂಪರಾಗತವಾಗಿ ಮಾಡಿಕೊಂಡು ಬಂದಿರುವಂತಹ ಈ ಒಂದು ಪೂಜೆಯ ವಿಧಾನಗಳ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ. ಹಾಗೆ ಈ ದಿನದ ವಿಶೇಷತೆ ಹಾಗೆ ಎಲ್ಲ ರಾಶಿ ಫಲಗಳ ಬಗ್ಗೆ ಕೂಡ ತಿಳಿತಾ ಹೋಗೋಣ. ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಈ ದಿನದ ವಿಶೇಷತೆ ತಿಳಿಸಿದ ಕಾರ್ಯಕ್ರಮ ಆರಂಭಿಸಬಹುದಾ? ಅಜ್ಞಾನಿನಾಮಯ ದೋಷಾನ್ ಶೇಷಾನ್ ವಿಹಿತಾನ್ ಹರೇ ಕ್ಷಮಸ್ವತ್ವಂ ಕ್ಷಮಸ್ವತ್ವಂ ಶೇಷಶೈಲಶಿಖಾಮಣಿ. ಓಂ ನಮೋ ಮಹದ್ಭ್ಯೋ ನಮೋ ಋಷಭ್ಯೋ ನಮೋ ಗುರುಭ್ಯೋ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾನಿರತರಾದಂಥ ಸೈನಿಕರಿಗೂ, ಹಾಗೆ ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ಚಾಲಕ ಸನ್ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾದೇವಿ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ನಿಮ್ಮೆಲ್ಲರ ಬದುಕು ಆನಂದದಾಯಕವಾಗಿ ಮಂಗಳದಾಯಕವಾಗಿರಲಿ ಅಂತೇಳಿ ಆ ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ವಂದಿಸಿ, ಇವತ್ತಿನ ದಿನವನ್ನು ನೋಡಿದಾಗ ಕೃಷ್ಣ ಪಕ್ಷದ ವಿಶೇಷವಾಗಿ ಅದರಲ್ಲೂ ಕೂಡ ಏಕಾದಶಿ ಉಪರಿ ದ್ವಾದಶಿ ಇರ್ತಕ್ಕಂಥದ್ದು, ದ್ವಾದಶಿ ಉಪರಿ ತ್ರಯೋದಶಿ ಬರ್ತಕ್ಕಂಥ ಇವತ್ತಿನ ವಿಶೇಷವಾಗಿ ದ್ವಾದಶಿಯನ್ನು ನಾವು ಪರಿಗಣನೆಗೆ ತಗೊಳ್ತೀವಿ. ಅದರಲ್ಲಿ ಶನಿವಾರ ಕೃತಿಕಾ ನಕ್ಷತ್ರ ದ್ವಾದಶಿಯುಕ್ತವಾಗಿ ಬಂದಿರತಕ್ಕಂಥದ್ದು ಎಲ್ಲ ಸಾಧನೆಗಳಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ನಮ್ಮ ಬದುಕಿನಲ್ಲಿ ಏನಾದರೂ ನಡೆಯಬೇಕಾದ್ರೆ ಅದು ಭಗವಂತನ ಸಂಕಲ್ಪ ಅಥವಾ ನಮ್ಮ ಪೂರ್ವಜರು ನಾವು ಮಾಡಿರ್ತಕ್ಕಂಥ ಪುಣ್ಯಾತ್ಮ ಕರ್ಮ ಆದಿಗಳ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ತೇನ ವಿನಾ ತೃಣವಪಿ ನಚಲತಿ ಅಂಥೇಳಿ ಆ ಒಂದು ಭಗವಂತನ ಒಂದು ಅನುಗ್ರಹ ಇಲ್ಲದೆ ನಮ್ಮ ಬದುಕಿನಲ್ಲಿ ಏನೂ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತೇನ ವಿನಾ ತೃಣಮಪಿ ನಚಲತಿ ಅಂಥೇಳಿ ಒಂದು ಶಾಸ್ತ್ರದಲ್ಲಿರ್ತಕ್ಕಂಥದ್ದು ವಾಕ್ಯ. ಏನಾದರೂ ನಡೀಬೇಕಾದ್ರೆ ಅದು ಸಂಕಲ್ಪ ಇರಬೇಕಾಗಿರ್ತಕ್ಕಂಥದ್ದಾಗಿರುತ್ತೆ. ಇದರಲ್ಲೂ ಕೂಡ ಈ ಕೃತಿಕಾ ನಕ್ಷತ್ರ ಅಂತಕ್ಕಂಥದ್ದು ರವಿಯ ನಕ್ಷತ್ರ ಆಗಿ ಇವತ್ತಿನ ದಿನಕ್ಕೆ ಅಧಿಕಾರಕನಾಗಿರ್ತಕ್ಕಂಥದ್ದು ವಿಶೇಷವಾಗಿ ಶನಿ. ತಂದೆ ಮಕ್ಕಳ ಮಧ್ಯದಲ್ಲಿ ಭಾಳಷ್ಟು, ಯಾಕೆಂದರೆ ಮಕ್ಕಳು ತಂದೆಯರು ಆಲೋಚನೆ ಮಾಡ್ತಾ ಇರ್ತಕ್ಕಂಥವ್ರು ಆಗ್ತಾರೆ. ಇಲ್ಲ, ನನ್ನ ಮಗನನ್ನು ಇದೇ ಮಾಡಬೇಕು, IAS ಮಾಡಬೇಕು, IPS ಮಾಡಬೇಕು, ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಹೀಗೆ ಅವರ ಒಂದು ಸಂಕಲ್ಪ ಇರ್ತಕ್ಕಂಥದ್ದಾಗಿರುತ್ತೆ, ಕನಸು ಇರ್ತಕ್ಕಂಥದ್ದಾಗಿರುತ್ತೆ. ಈ ಕನಸಿನಲ್ಲಿ ನಮಗೆ, ಯಾಕೆಂದರೆ ಮಕ್ಕಳು ವ್ಯತಿರೇಕವಾಗಿ ಅದನ್ನು ಇಲ್ಲ ನಾನು ಅದನ್ನು ಮಾಡೋಲ್ಲ ಅಂತ ಹೇಳಿದಾಗ ಮಾನಸಿಕವಾಗಿ ಸ್ವಲ್ಪ ಒತ್ತಡ ಅಥವಾ ಖಿನ್ನತೆ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ತಂದೆ ಮಕ್ಕಳ ಮಧ್ಯದಲ್ಲಿ ಏನಾದರೂ ಕೂಡ ಸಮಸ್ಯೆಗಳಿದ್ದಂಥವರು ಇವತ್ತಿನ ದಿವಸ ಭಗವಂತನ ಸಂಕಲ್ಪ ಪೂರ್ವಜರ ಅನುಗ್ರಹದಿಂದ ನಡೆಯಬಹುದಾಗಿರ್ತಕ್ಕಂಥದ್ದು. ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ, ಒಂದು ಏನಂದರೆ ಸಣ್ಣ ಪರಿಹಾರದಲ್ಲಿ ಅದೆಷ್ಟೋ ನಮಗೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರಗಳು ಸಿಕ್ಕಿರ್ತಕ್ಕಂಥದ್ದಾಗಿರುತ್ತೆ. ಹಾಗಿದ್ದಾಗ ಏನು ಮಾಡಬೇಕಪ್ಪ ಅಂದರೆ, ಇವತ್ತಿನ ದಿವಸ ಶನಿವಾರದ ದಿವಸ ಬಹಳ ಮುಖ್ಯವಾಗಿ ಈ ತಂದೆ ಮಕ್ಕಳ ಮಧ್ಯದಲ್ಲಿರ್ತಕ್ಕಂಥ ವೈಮನಸ್ಸುಗಳು, ಮಕ್ಕಳು ತಂದೆ ಮಾತು ಕೇಳ್ತಿಲ್ಲ ಅಂತಕ್ಕಂಥ ಮನಸ್ಥಿತಿ ಇದ್ದಂಥವರು ವಿಶೇಷವಾಗಿ ಇವತ್ತಿನ ದಿವಸ ಆಂಜನೇಯನ ಸನ್ನಿಧಾನದಲ್ಲಿ, ಯಾಕೆಂದರೆ ಯತ್ಕಾರ್ಯಾದಿಗಳನ್ನು ಸಫಲತೆ ಮಾಡ್ತಕ್ಕಂಥ ಶಕ್ತಿ ಇರತಕ್ಕಂಥದ್ದು ಆಂಜನೇಯನಿಗೆ. ಹಾಗಾಗಿ ಆಂಜನೇಯನ ಸಮೀಪದಲ್ಲಿ ಇವತ್ತಿನ ದಿವಸ ನಿಮಗೆ ಅನುಕೂಲ ಇದ್ದಂಥವ್ರು ಎಲ್ಲರೂ ಕೂಡ ಮಾಡಬಹುದಾಗಿರ್ತಕ್ಕಂಥದ್ದು. ಅನುಕೂಲ ಇಲ್ಲದೇ ಇರತಕ್ಕಂಥವ್ರು ಮನೆಯಲ್ಲೇ ಮಾಡಿ, ಅಥವಾ ಅನುಕೂಲ ಇರತಕ್ಕಂಥವ್ರು ಆಂಜನೇಯನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ಏನು ಮಾಡಬೇಕಪ್ಪ ಅಂದರೆ, ಬಹಳ ಮುಖ್ಯವಾಗಿ ನಮಗೆ ಆಕರ್ಷಣಾ ಶಕ್ತಿ ಬೆಳೀತಕ್ಕಂಥದ್ದು ಏಲಕ್ಕಿಯಿಂದ. ಸಕ್ಕರೆ ನಮಗೆಲ್ಲವನ್ನು ಕೂಡ ಮಿಶ್ರಣ ಮಾಡ್ತಕ್ಕಂಥ ಒಂದು ಶಕ್ತಿ ಇರತಕ್ಕಂಥದ್ದು. ಏಲಕ್ಕಿ ಪುಡಿಯನ್ನು ಆಂಜನೇಯನ ಸಮೀಪದಲ್ಲಿ ಅರ್ಪಣೆ ಮಾಡಿ ಅವ್ರಿಗೆ ಹೇಳಿ, ಸ್ವಾಮಿ ಇದನ್ನು ಬರೋ ಶನಿವಾರ ತನಕ ಎಲ್ಲಾದರೂ ಇಟ್ಟು ಬರೋ ಶನಿವಾರ ಅಭಿಷೇಕಕ್ಕೆ ಇದನ್ನು ಬಳಸಿ ಅಂತೇಳಿ ಹೇಳಿ, ಆ ನೀರಿನಲ್ಲಿ ಅದನ್ನು ಹಾಕಿ ಸುಗಂಧ ದ್ರವ್ಯವನ್ನು ಆಂಜನೇಯನಿಗೆ ನೀವು ಅಭಿಷೇಕವನ್ನು ಮಾಡಿದಾಗ ಅನನ್ಯವಾಗಿ ಸಂತುಷ್ಟನಾದಂಥ ಆಂಜನೇಯನು ನಿಮ್ಮ ಎಲ್ಲ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಇದು ಮಾಡ್ತಕ್ಕಂಥವನಾಗ್ತಾನೆ. ಖಂಡಿತ ಯಾರ ಮನೆಯಲ್ಲಿ ತಂದೆ ಮಕ್ಕಳ ಮನೆಯಲ್ಲಿ ಮಕ್ಕಳ ಮಧ್ಯದಲ್ಲಿ ಇರ್ತಕ್ಕಂಥ ವೈಮನಸ್ಸುಗಳು ಶೀಘ್ರವಾಗಿ ಫಲವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಪಚ್ಚಕರ್ಪೂರ ಸಕ್ಕರೆಯನ್ನು ಮಿಶ್ರಣ ಮಾಡಿ ಮಿಕ್ಸಿಗೆ ಹಾಕಿ ತೊಗೊಂಡೋಗಿ ಆಂಜನೇಯನ ಸಮೀಪಕ್ಕೆ ಅರ್ಪಣೆ ಮಾಡ್ತಕ್ಕಂಥದ್ದು. ಅದಕ್ಕೆ ಸಮಯ ಏನೂ ಇಲ್ಲ, ಯಾವ ಸಮಯದಲ್ಲಿ ಬೇಕಾದರೂ ನೀವು ಅರ್ಪಣೆ ಮಾಡಿ ಅನನ್ಯವಾಗಿ, ನೋಡಪ್ಪ ಈ ರೀತಿಯಾದ ಸಮಸ್ಯೆ ಇದೆ, ಪರಿಹಾರವನ್ನು ಮಾಡಿಕೊಡಪ್ಪ ಅಂತೇಳಿ ಆಂಜನೇಯನಲ್ಲಿ ಪ್ರಾರ್ಥನೆ ಮಾಡಿ ಒಂದು ದೀಪವನ್ನು ಹಚ್ಚಿಟ್ಟು ಬನ್ನಿ.
ಖಂಡಿತ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಅನುಭವದ ಮಾತು, ಒಳ್ಳೆಯದಾಗಲಿ. ಗುರುಗಳೇ, ಹಾಗೆ ಈ ದಿನದ ರಾಶಿ ಫಲಗಳ ಬಗ್ಗೆ ತಿಳಿಸ್ಕೊಡ್ಬಹುದಾ? ವಿಶೇಷವಾಗಿ ಶನಿವಾರ ಸ್ಥಿರವಾರ, ಮಂದವಾರ ಅಂತ ಕರಿತೀವಿ. ಕೃತಿಕಾ ನಕ್ಷತ್ರ ಇರ್ತಕ್ಕಂಥದ್ದು. ಕೃತಿಕಾ ನಕ್ಷತ್ರದಲ್ಲಿ ರವಿಯ ನಕ್ಷತ್ರದಲ್ಲಿ ಚಂದ್ರನಿರ್ತಕ್ಕಂಥದ್ದು ಅತ್ಯಂತ, ಯಾಕಂದರೆ ಚಂದ್ರ ಮತ್ತು ರವಿ ನಮ್ಮ ಮಾತಾಪಿತರಾಗಿರ್ತಕ್ಕಂಥವ್ರು ಆಗ್ತಾರೆ. ಹಾಗಾಗಿ ಆ ಎಲ್ಲರ ಬದುಕಿನಲ್ಲೂ ಕೂಡ ಮಂಗಳದಾಯಕವಾಗಿರ್ತಕ್ಕಂಥ ಫಲ ಲಭಿಸಲಿ, ನವಗ್ರಹಗಳ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಇರಲಿ ಅಂತೇಳಿ ನವಗ್ರಹಗಳನ್ನು ಇವತ್ತಿನ ಗ್ರಹರಾಜನಾಗಿರ್ತಕ್ಕಂಥ ಶನಿಯನ್ನು ಪ್ರಾರ್ಥನೆ ಮಾಡಿ ಇವತ್ತಿನ ರಾಶಿ ಫಲವನ್ನು ತಿಳ್ಕೊಳ್ಳೋಣ. ಎಲ್ಲರೂ ಕೂಡ ಈ ಒಂದು ಶನೇಶ್ವರನ ಮುಖ್ಯವಾಗಿರ್ತಕ್ಕಂಥ ಸ್ತೋತ್ರಮಾಲಾ ಮಂತ್ರವನ್ನು ಪ್ರಾರ್ಥನೆ ಮಾಡೋದ್ರಿಂದ ಮಾನಸಿಕವಾದಂಥ ಸದೃಢತೆ ನಿಮಗೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಎಲ್ಲೋ ಗೊಂದಲಗಳಿರ್ತಕ್ಕಂಥದ್ದು ಕೂಡ ದೂರ ಆಗ್ತಕ್ಕಂಥದ್ದಾಗಿರುತ್ತೆ. ಎಲ್ಲರಿಗೂ ತಿಳಿದಿರ್ತಕ್ಕಂಥ ಮಂತ್ರ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಶಂ ಶನೈಶ್ಚರಾಯ ನಮಃ ಛಾಯಾತ್ಮಜಾಯ ವಿದ್ಮಹೇ ನೀಲವರ್ಣಾಯ ಧೀಮಹೇ ತನ್ನಃ ಸೌರಿ ಪ್ರಚೋದಯಾತ್ ಆದಿತ್ಯಾದಿನವಗ್ರಹ ದೇವತಾಭ್ಯೋ ನಮಃ ಶಂ ಶನೈಶ್ಚರಾಯ ನಮಃ. ಜಾತಕದಲ್ಲಿ ಮಾಂದಿಯನ್ನು ಶನಿಯ ಮಗ ಅಂತ ಕರಿತೀವಿ, ಗುಳಿಕನನ್ನು ಯಮನ ಮಗ ಅಂತ ಕರಿತೀವಿ. ಈ ಶನಿವಾರದ ದಿವಸ ವಿಶೇಷವಾಗಿ ನಮ್ಮ ಮಾನಸಿಕ ಮಂದತ್ವ ಇರ್ತಕ್ಕಂಥದ್ದು, ಏನಾದರೂ ನಿಮಗೆ ಏನೋ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗ್ತಾಯಿದೆ, ಅದರಲ್ಲೂ ಕೂಡ ಸಾಡೆ ಸಾತು ಮತ್ತು ಅರ್ಧಾಷ್ಟಮ, ಅಷ್ಟಮ ಶನಿ, ಪಂಚಮ ಶನಿ, ದಶಮ ಶನಿ, ಹೀಗೆ ಶನಿಯ ಆ ಒಂದು ದೃಷ್ಟಿಗಳಲ್ಲಿರ್ತಕ್ಕಂಥ ದೋಷಾದಿಗಳು ಪರಿಹಾರ ಆಗುವ ಸಲುವಾಗಿ ಇವತ್ತಿನ ಒಂದು ಕೃತಿಕಾ ನಕ್ಷತ್ರದಲ್ಲಿ ಮುಕ್ತಿಕಾರಕವಾಗಿರ್ತಕ್ಕಂಥ ನಕ್ಷತ್ರ. ಹಾಗಾಗಿ ಇವತ್ತಿನ ಫಲವನ್ನು ತಿಳಿಯೋದರೊಂದಿಗೆ ಶನಿಯ ಪರಿಹಾರವನ್ನು ಏನು ಮಾಡಬೇಕಂತಕ್ಕಂಥದ್ದನ್ನು ತಿಳಿಸ್ತೀನಿ. ಮೇಷರಾಶಿಯ ಫಲವನ್ನು ನೋಡಿದಾಗ ಇವತ್ತಿನ ದಿವಸ ಸಂಗಾತಿಯೊಂದಿಗೆ ಭಾವನಾತ್ಮಕ ವಿಚಾರಾದಿಗಳಲ್ಲೂ ನಿಮಗೆ ವಿನಿಮಯ ಆಗ್ತಕ್ಕಂಥದ್ದಾಗಿರುತ್ತೆ. ಎಷ್ಟೋ ದಿನಗಳಿಂದ ನೀವು ಅವ್ರ ಹತ್ರ ಏನಾದರೂ ಹೇಳ್ಕೊಳ್ಬೇಕು ಅಂದ್ಕೊಂಡಿರ್ತೀರಾ, ಮಾನಸಿಕ ಒತ್ತಡನೋ ಅಥವಾ ವ್ಯವಹಾರಿಕನೋ ಅಥವಾ ವೃತ್ತಿರಂಗದಲ್ಲೋ ಏನಾದರೂ ಕೂಡ ಆ ಭಾವನಾತ್ಮಕ ವಿಚಾರಾದಿಗಳು ಅವ್ರ ಹತ್ರ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥವ್ರು ಇವತ್ತಿನ ದಿವಸ ಖಂಡಿತ ಅದನ್ನು ಹೇಳಿ ನಿಮ್ಮ ಮನಸ್ಸನ್ನು ಹಗುರ ಮಾಡ್ಕೊಳ್ತಕ್ಕಂಥ ಒಂದು ಸುಯೋಗ. ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಅನಿಶ್ಚಿತವಾಗಿರ್ತಕ್ಕಂಥ ಕಾರಣಾತೀತವಾದಂಥ ವಿಷಯಗಳಲ್ಲಿ ಏನಾದರೂ ವಿನಾಕಾರಣ ಇಲ್ಲದೆ ಏನಾದರೂ ಕೂಡ ಮಾನಸಿಕ ಒತ್ತಡಗಳು ಕಿರಿಕಿಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ. ಮಕ್ಕಳ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯವರು ಇವತ್ತಿನ ದಿವಸ ಅನನ್ಯವಾಗಿ ಎಲ್ಲ ರೀತಿಯಲ್ಲೂ ಕೂಡ ಮಂಗಳಕರವಾದಂಥ ಫಲವನ್ನು ಕಾಣುವ ಸಲುವಾಗಿ ಆಂಜನೇಯನ ದರ್ಶನ, ಓಂ ಹಂ ಹನುಮತೆ ನಮಃ ಅಂಥೇಳಿ ಆಂಜನೇಯನ ಪ್ರಾರ್ಥನೆ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ದುಡುಕು ನಿರ್ಧಾರಾದಿಗಳಿಂದ ಸ್ವಲ್ಪ ಏನಾದರೂ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಅನಿಶ್ಚಿತವಾಗಿರ್ತಕ್ಕಂಥ ಫಲಾದಿಗಳು ನಿಮ್ಮನ್ನು ಕಾಡಬಹುದಾಗಿರ್ತಕ್ಕಂಥದ್ದು. ಮಕ್ಕಳ ವಿಚಾರದಲ್ಲಿ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಮನೆಯಲ್ಲಿ ಸ್ವಲ್ಪ ಅಶಾಂತಿ ಅಥವಾ ಮಕ್ಕಳೊಟ್ಟಿಗೆ, ಮನೆಯಲ್ಲಿರ್ತಕ್ಕಂಥ ಸದಸ್ಯರೊಟ್ಟಿಗೆ, ಯಾರೊಟ್ಟಿಗಾದರೂ ಕೂಡ ಸಣ್ಣ ಪುಟ್ಟದಾದಂತಹ ಏನಾದರೂ ಮನಸ್ತಾಪಗಳು ಬರಬಹುದಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನೋ ಪ್ರಯತ್ನ ಕಾರ್ಯಾದಿಗಳಲ್ಲಿ ಹಿನ್ನಡೆ ಆಗ್ತಾ ಇರತಕ್ಕಂಥದ್ದಾಗಿರುತ್ತೆ. ಅದರಿಂದ ಮಾನಸಿಕ ಒತ್ತಡ ಉಂಟಾಗಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಇವತ್ತಿನ ದಿವಸ ಗುರುಗಳ ಪ್ರಾರ್ಥನೆ ಮಾಡಿಕೊಳ್ಳಿ. ಗುರುವಿನ ದರ್ಶನ ಜೊತೆಗೆ ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಏನಾದರೂ ಖರೀದಿಸಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ಪ್ರಯತ್ನ ಕಾರ್ಯಾದಿಗಳಲ್ಲಿ ಸತ್ಫಲ ಕಾಣ್ತಕ್ಕಂಥದ್ದಾಗಿರುತ್ತೆ. ಹೊಸಬ್ರ ಪರಿಚಯ ಆಗ್ತಕ್ಕಂಥದ್ದು, ಮಾನಸಿಕ ಒತ್ತಡ ದೂರ ಆಗ್ತಕ್ಕಂಥದ್ದಾಗಿರುತ್ತೆ. ತಂದೆ ಮಕ್ಕಳಲ್ಲಿ ಬಾಂಧವ್ಯ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಮಿಥುನ ರಾಶಿಯವರು ಇವತ್ತಿನ ದಿವಸ ಇನ್ನಷ್ಟು ಮಂಗಳಪ್ರದವಾದಂಥ ಕಾರ್ಯಾದಿಗಳ ಅನುಕೂಲಕರವಾಗಿ ಕಾಣುವ ಸಲುವಾಗಿ ವಿಶೇಷವಾಗಿ ಇವತ್ತಿನ ದಿವಸ ಲಕ್ಷ್ಮೀ ವೆಂಕಟರಮಣನ ದರ್ಶನ, ಲಕ್ಷ್ಮೀ ವೆಂಕಟರಮಣನ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಅಭಿವೃದ್ಧಿಶೀಲ ಯುಕ್ತವಾಗಿರ್ತಕ್ಕಂಥ ಕೆಲಸ ಕಾರ್ಯಾದಿಗಳಲ್ಲಿ ಏನೋ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಾದಿಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಾ ಇರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ದೇಶದ ಬೆನ್ನೆಲುಬಾದ ಕೃಷಿಕರಿಗೆ ಲಾಭ ಆಗ್ತಕ್ಕಂಥದ್ದು. ಬ್ಯಾಂಕ್ ಉದ್ಯೋಗಸ್ಥರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕಟಕ ರಾಶಿಯವರು ಪ್ರಯಾಣದಲ್ಲೂ ಕೂಡ ಸ್ವಲ್ಪ ಎಚ್ಚರವಹಿಸಿ. ವಿಶೇಷವಾಗಿ ಎಲ್ಲ ರೀತಿಯಲ್ಲೂ ಕೂಡ ಮಂಗಳಕರವಾಗಿರ್ತಕ್ಕಂಥ ಆನಂದಕರವಾದ ಫಲಗಳನ್ನು ಕಾಣುವ ಸಲುವಾಗಿ ಇವತ್ತಿನ ದಿವಸ ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣನ ದರ್ಶನ, ಲಕ್ಷ್ಮೀ ವೆಂಕಟರಮಣನ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಹಾಗೆ ಗುರುಗಳೇ, ಇವತ್ತಿನ ವಿಷಯದ ಬಗ್ಗೆ ಮಾತಾಡೋದಾದರೆ ಶ್ರೀ ಮುತ್ತಚ್ಚ ವಿಷ್ಣುಮಾಯ ಚಾತನ್ ಸ್ವಾಮಿ ಅಂದರೆ ಯಾರು ಗುರುಗಳೇ? ಮುತ್ತಚ್ಚ ಗುರುನಾಥ ವಿಷ್ಣುಮಾಯ ಚಾತನ್ ಸ್ವಾಮಿನೇ ನಮಃ. ಮುತ್ತಚ್ಚ ಗುರುನಾಥ ವಿಷ್ಣುಮಾಯ ಚಾತನ್ ಸ್ವಾಮಿನೇ ನಮಃ. ಸರ್ವರಿಗೂ ಮುತ್ತಚ್ಚ ಗುರುನಾಥನ ಪ್ರಾರ್ಥನೆ ಅನುಕೂಲಕರವಾಗಿರ್ತಕ್ಕಂಥ ಸನ್ಮಂಗಳವನ್ನು ಕರುಣಿಸಲಿ ಅಂತೇಳಿ ಆ ಮುತ್ತಚ್ಚ ಗುರುನಾಥನಲ್ಲಿ ಪ್ರಾರ್ಥನೆ ಮಾಡಿ, ಬಹಳ ಮುಖ್ಯವಾಗಿ ನಮ್ಮ ನೆರರಾಜ್ಯವಾದಂಥ ಕೇರಳದಲ್ಲಿ ಇದು ಅತ್ಯಂತ ಪ್ರಚಲಿತದಲ್ಲಿರ್ತಕ್ಕಂಥ ಒಂದು ದೇವತೆ. ಇದೇನಪ್ಪ ಅಂದರೆ ನಮ್ಮ ಈಗ ಮಂಗಳೂರು ಭಾಗದಲ್ಲೆಲ್ಲ ಕೂಡ ನಾವೆಲ್ಲ ಕೂಡ ಕೊರಗಜ್ಜ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಮುತ್ತಚ್ಚ ಅಂದರೆ
ಬಹಳ ಮುಖ್ಯವಾಗಿ ಮನೆಯಲ್ಲಿರ್ತಕ್ಕಂಥ ಒಬ್ಬ ಹಿರಿಯ ಸದಸ್ಯ ಅಂತಕ್ಕಂಥದ್ದು. ಇದು ಮುತ್ತಚ್ಚ, ವಿಷ್ಣುಮಾಯ, ಚಾತ್ತನ್ ಅಂತ 3 ಜನ ಇವರು, ಒಬ್ಬರೇ ಅಲ್ಲ. ಯಾದೇವಿ ಸರ್ವಭೂತೇಶು ವಿಷ್ಣುಮಾಯೇತಿ ಸಮಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಅಂತೇಳಿ. ಅಂದರೆ ವಿಷ್ಣುಮಾಯ ಮೋಹಿನಿ ರೂಪದಲ್ಲಿರ್ತಕ್ಕಂಥದ್ದು ವಿಷ್ಣುಮಾಯ ಅಂತ ಕರಿತೀವಿ. ಅದು ಇನ್ನೊಂದು ಏನಪ್ಪ ಅಂದರೆ ಬಹಳ ಮುಖ್ಯವಾಗಿ ಮುತ್ತಚ್ಚ ಅಂತಕ್ಕಂಥದ್ದು ಒಬ್ಬ ತಾತ ಹಿರಿಯ. ಅಂದರೆ ನಾವು ಕಾಡುಗಳು, ಯಾಕೆಂದರೆ ಕೇರಳದಲ್ಲೆಲ್ಲ ಕಾಪುಗಳು ಇರ್ತಕ್ಕಂಥದ್ದು, ಕಾಡುಗಳ ಭಾಗದಲ್ಲಿ ವಾಸ ಮಾಡ್ತಕ್ಕಂಥ ಒಂದು, ಯಾಕಂದರೆ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ಶಕ್ತಿಯನ್ನು ಪಡ್ಕೊಂಡಿದ್ದಂಥವರು ಮುತ್ತಚ್ಚ ಅಂತಕ್ಕಂಥ ಗುರುನಾಥರವರು. ಗುರು ಅವರು ಆ್ಯಕ್ಚುಲಿ ಅವರು ಸಾಧಕರಾಗಿರ್ತಾರೆ. ಸಾಧಕರಾಗಿದ್ದು ಕೊನೆಯದಾಗಿ ವಿಷ್ಣುವಿನ ಆರಾಧನೆ ಮಾಡಿದಾಗ ನಾಥನಾಗಿರ್ತಕ್ಕಂಥ ಚಾತ್ತನ್ ಸ್ವಾಮಿ ಅವರಿಗೆ ಅನುಗ್ರಹವನ್ನು ಮಾಡ್ತಾರೆ. ಚಾತ್ತನ್ ಯಾರಪ್ಪ ಅಂದರೆ ಶಿವಶಕ್ತಿಯರಿಂದ ಅವನು ಆವಿರ್ಭವಿಸಿರ್ತಕ್ಕಂಥವನು. ಚಾತ್ತನ್ ಅಂದರೆ ಗಣನಾಥನ್, ಅಂದರೆ ಗಣದೇವತೆ ಅಂತ. ಯಾರು? ಚಾತ್ತನ್ ಸ್ವಾಮಿ, ಕುಟ್ಟಿ ಚಾತ್ತನ್ ಅಂತ ಕರಿತೀವಿ. ಇದನ್ನು ಗಣದೇವತೆ ಅಂದರೆ ಸೇನಾಧಿಪತಿ ಅಂತ. ಇನ್ನು ಮಾಯಾ ಅಂದರೆ ಮಹಾವಿಷ್ಣುವಿನ ರೂಪ. ಈ ಗುರುನಾಥರು ಯಾರಿದ್ರು, ಮುತ್ತಚ್ಚ ಅಂತಕ್ಕಂಥ ಗುರುನಾಥರು ಯಾರಿದ್ರು, ಮಹಾವಿಷ್ಣುವಿನ ಆರಾಧನೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಶಿವನ ಮತ್ತು ಪಾರ್ವತಿಯ ಒಂದು ಅನುಗ್ರಹದಿಂದ ವಿಶೇಷವಾಗಿ ಚಾತ್ತನ್ ಸ್ವಾಮಿ ಆವಿರ್ಭವಿಸ್ತಾರೆ. ಚಾತ್ತನ್ ಸ್ವಾಮಿ ಆವಿರ್ಭವಿಸಿದಾಗ ಅವರ ಮುಖಾಂತರದಲ್ಲಿ ವಿಶೇಷವಾಗಿ ಇದು ಶಕ್ತಿಪ್ರದವಾಗಿರ್ತಕ್ಕಂಥ ಸತ್ಯನಿಷ್ಠೆಗೆ ಅನುಸಾರವಾಗಿ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥ ದೇವತೆ ಮುತ್ತಚ್ಚ, ವಿಷ್ಣುಮಾಯ, ಚಾತ್ತನ್ ಸ್ವಾಮಿ ಅಂತ. ಈ 3 ದೇವತೆಗಳ ಏಕರೂಪ ಹೇಗಿರುತ್ತಪ್ಪ ಅಂದರೆ ಮಾಯಾ ಅಂತಕ್ಕಂಥದ್ದು ಒಂದು ಶಕ್ತಿಯ ಸ್ವರೂಪ. ಅದು ನಾವು ಯಾಕೆಂದರೆ ಗಾಢವಾಗಿರ್ತಕ್ಕಂಥ ಕಪ್ಪು ಬಣ್ಣವನ್ನು ಹೊಂದಿರತಕ್ಕಂಥವನು, ಉಗ್ರ ಸ್ವರೂಪವನ್ನು ಧಾರಣೆ ಮಾಡಿರ್ತಕ್ಕಂಥವನು. ವಿಶೇಷವಾಗಿ ಅದರಲ್ಲೂ ಕೂಡ ಖಡ್ಗ ಮತ್ತು ದಂಡವನ್ನು ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಒಂದು ವ್ಯಕ್ತಿ. ಇವರೇನಪ್ಪ ಅಂದರೆ ಶೀಘ್ರವಾಗಿ ಫಲ ಕೊಡ್ತಕ್ಕಂಥ ದೈವ. ಕೇರಳದಲ್ಲಿ ವಿಶೇಷವಾಗಿ ನನಗೂ ಕೂಡ ಒಂದಷ್ಟು ಪ್ರಾಂತ್ಯಗಳಲ್ಲಿ ಸುದೀರ್ಘವಾಗಿರ್ತಕ್ಕಂಥ ಒಡನಾಟ ಇದೆ. ಅದರಲ್ಲೂ ಕೂಡ ಮಲ್ಪುರಂ ಡಿಸ್ಟಿಕಲ್ಲಿ ವಿಶೇಷವಾಗಿ ಪುಲ್ಲಿಯಾಡತ್ ಅಂತೇಳಿ ಒಂದು ಟೆಂಪಲ್ ಇದೆ. ಪುಲ್ಲಿಯಾಡತ್ ಅಂತ ಒಂದು ಕ್ಷೇತ್ರದಲ್ಲಿ ಒಂದು 400 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಕುಟಿಚಾತನ್ ಸ್ವಾಮಿ ಅಂದರೆ ವಿಷ್ಣುಮಾಯ ದೇವಸ್ಥಾನ ಇದೆ. ಅತ್ಯಂತ ಶೀಘ್ರವಾಗಿ ಫಲ ಕೊಡ್ತಕ್ಕಂಥದ್ದು. ಇವನೇನಪ್ಪ ಅಂದರೆ ಸತ್ಯನಿಷ್ಠೆಗೆ ಮತ್ತು ಅವನನ್ನು ನಂಬಿದವನಿಗೆ ಯಾವುದೇ ಕಾರಣಕ್ಕೂ ಬಿಟ್ಕೊಡದೇ ಇರತಕ್ಕಂಥ ಅದೆಷ್ಟೋ. ಯಾಕೆಂದರೆ ನಾನು ಕೂಡ ಸಾಕಷ್ಟು ಮಂದಿಯನ್ನು ಅಲ್ಲಿ ಕರ್ಕೊಂಡು ಹೋಗಿದ್ದೀನಿ. ಸೊ ಸುದೀರ್ಘವಾಗಿ ಓದಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಹಿಂದೆ ಮುಂದೆ ಆಗಿರ್ಬೋದು, ಬಟ್ ಪ್ರತಿಯೊಬ್ಬರಿಗೂ ಫಲ ಸಿಕ್ಕಿದೆ. ಆಯಾಯ ಕಾಲಮಾನಕ್ಕೆ ಏನೆಲ್ಲ ಅವರನ್ನು ಕರ್ಕೊಂಡು ಹೋಗಿ ಅಲ್ಲಿ ಕೆಲಸ ಮಾಡಿಸ್ಕೊಂಡು ಬಂದಾಗ ಖಂಡಿತ, ಯಾಕೆಂದರೆ ನನ್ನ ಅವರ ಒಡನಾಟ ಸಾಕಷ್ಟು ಒಂದು 16-17 ವರ್ಷಗಳಿಂದ ಇರ್ತಕ್ಕಂಥದ್ದಿದೆ. ಹಾಗಾಗಿ ಸುದೀರ್ಘವಾಗಿ ಪ್ರಯಾಣದೊಂದಿಗೆ ನಾನು ಕರ್ಕೊಂಡು ಹೋದಂಥ ಪ್ರತಿಯೊಬ್ಬರಿಗೂ ಕೂಡ ಯಾಕಂದ್ರೆ ನನ್ನ ಹತ್ರ ಎಲ್ಲ ರಿಸಲ್ಟ್ ಇದೆ, ಎಲ್ಲರಿಗೂ ಒಳ್ಳೆಯದಾಗಿರ್ತಕ್ಕಂಥ ಒಂದು ಸುಭದ್ರವಾದಂಥ ಕ್ಷೇತ್ರ. ಹಾಗಾಗಿ ಆ ನಂಬಿಕೆ, ದೈವ ಅಂತಕ್ಕಂಥದ್ದು ನಂಬಿಕೆ ಆಧಾರದಲ್ಲಿರ್ತಕ್ಕಂಥದ್ದು. ಹೇಗೆ ನಾವು ಕೊರಗಜ್ಜನನ್ನು ಹೇಗೆ ಅನನ್ಯ ಶ್ರದ್ಧಾಭಕ್ತಿಗಳಿಂದ ಆರಾಧನೆ ಮಾಡ್ತೀವೋ ಅದೇ ರೀತಿ ಇವನ ಆರಾಧನೆಯು ಕೂಡ ಅಪಸವ್ಯುಕ್ತವಾಗಿ ನಡೀತಕ್ಕಂಥದ್ದಾಗಿರುತ್ತೆ. ಅದರಲ್ಲಿ ಕೇರಳದಲ್ಲಿ ಅನೇಕ ರೀತಿಯಾದಂಥ ತಂತ್ರವಿಧಾನಗಳಿದೆ. ನಾವು ಮಾಡ್ತಕ್ಕಂಥದ್ದು ರಾಮೇಶ್ವರಂ ತಂತ್ರದಲ್ಲಿ, ಅದರಲ್ಲೂ ಶೈವ ಶಾಕ್ತ ಪದ್ಧತಿಯಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥ ವಿಧಾನ ಇದೆ. ನನಗೂ ಕೂಡ ಈ ಒಂದು ಸ್ವಾಮಿಯ ಒಂದು ಮಂತ್ರದೀಕ್ಷೆ ಇರೋದರಿಂದ ವಿಶೇಷವಾಗಿ ಫಲಗಳನ್ನು ನಮಗೆ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು. ವಿಶೇಷವಾಗಿ ನಾವು ಏನಪ್ಪ ಅಂದರೆ ದಕ್ಷಿಣಾಚಾರದಲ್ಲಿ ಮಾಡಲಿಕ್ಕೆ, ಸಾತ್ವಿಕವಾಗಿ ಪೂಜೆ ಮಾಡಲಿಕ್ಕೆ ಆಗದೇ ಇರತಕ್ಕಂಥದ್ದನ್ನು ಅಲ್ಲಿ ಕರ್ಕೊಂಡೋಗಿ ಪೂಜೆ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ನನ್ನ ಹತ್ರ ಇರತಕ್ಕಂಥದ್ದಿದೆ. ಪ್ರಸನ್ನ ಮೂರ್ತಿ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ಪ್ರಸನ್ನ ಮೂರ್ತಿ ಅವರಿಗೆ ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ಅವರೇ, ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್ ಅವರೇ. ಸರಿ, 1 ರಿಂದ 30 ಒಂದು ಸಂಖ್ಯೆನ ಆಯ್ಕೆ ಮಾಡಿ. 16 ಮೇಡಮ್ ಅವರೇ. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಗುರುಗಳೇ. ಹೇಗಿದ್ದೀರಾ? ಚೆನ್ನಾಗಿದೆ ಗುರುಗಳೇ. ಕೇಳ್ಬೇಕಾಯ್ತು ಗುರುಗಳೇ. ಏನು ಮಾಡ್ಕೊಂಡಿದ್ದೀರಾ? ಮಗ ಇಂಜಿನಿಯರ್ ಓದ್ತಿದ್ದ, ಒಂದು 2 ವರ್ಷಕ್ಕೆ ಬಿಟ್ಟು ಮನೆಗೆ ಬಂದಿದ್ದಾನೆ. ಏನು ನಕ್ಷತ್ರ, ಏನು ಹೆಸರಿಟ್ಟಿದ್ದೀರಾ? ನಾಗಾರ್ಜುನ ಅಂತ ಇಟ್ಟಿದ್ದೀವಿ ಗುರುಗಳೇ. ಯಾವುದು? ನಾಗಾರ್ಜುನ. ಹೌದು ಗುರುಗಳೇ. ಕೆಲವು ಸಂದರ್ಭಗಳಲ್ಲಿ ಏನು ನಕ್ಷತ್ರ ಅವ್ರದ್ದು ಹೆಸರು ಡಿಫ್ರೆಂಟ್ ಅಂದರೆ ಗುರುಜಿ ಹೇಳ್ತೀನಿ, ನಕ್ಷತ್ರ ಗೊತ್ತಿಲ್ಲ. ನೀವೊಂದು ಕೆಲಸ ಮಾಡಿ, ವೈಯಕ್ತಿಕವಾಗಿ ನಮ್ಮನ್ನು ಭೇಟಿ ಮಾಡಿ, ಅದಕ್ಕೆ ಸೂಕ್ತವಾಗಿ ಪರಿಹಾರ ಕೊಡ್ತೀನಿ. ಸ್ವಲ್ಪ ಹೆಸರಲ್ಲೇ ತೊಂದರೆ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ನೋಡೋಣ ಗ್ರಹಾನುಕೂಲ ಹೇಗಿದೆ. ನೀವು ಮಾಡುವಂಥ ಸಮಯ ಅದನ್ನು ಒಂದು ಸಂಖ್ಯೆ ಆಧಾರದ ಮೇಲೆ ಖಂಡಿತ ತಿಳಿಸ್ಕೊಡುವ ಒಂದು ಪ್ರಯತ್ನವನ್ನು ಪಡ್ತೇನೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ರಾಶಿ ಫಲಗಳನ್ನು ಮುಂದುವರಿಸಬಹುದಾ? ಸಿಂಹರಾಶಿಯ ಇವತ್ತಿನ ಫಲವನ್ನು ನೋಡಿದಾಗ ತೀರ್ಥಕ್ಷೇತ್ರಗಳಿಗೆ ತೆರಳುವಂತಹ ಒಂದು ಸುಯೋಗ ಇರತಕ್ಕಂಥದ್ದು, ಕಬ್ಬು ಬೆಳೆಗಾರರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ನೂತನ ವ್ಯಾಪಾರವನ್ನು ಪ್ರಾರಂಭಿಸುವಂಥ ಮನಸ್ಥಿತಿ ಇಟ್ಕೊಂಡಿರ್ತಕ್ಕಂಥವ್ರು ಸ್ವಲ್ಪ ಪ್ರಯತ್ನಗಳಲ್ಲಿ ಹಿನ್ನಡೆ ಆದರೂ ಕೂಡ ಪ್ರಯತ್ನವನ್ನು ಬಿಡದೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಳ್ಳಿ, ಖಂಡಿತ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಬಂಧುಗಳ ಸಹಕಾರ ಸಿಗ್ತಕ್ಕಂಥದ್ದು. ಸಿಂಹರಾಶಿಯವರು ಇವತ್ತಿನ ದಿವಸ
ಅನೇಕ ರೀತಿಯಲ್ಲಿರ್ತಕ್ಕಂಥ ಮಾನಸಿಕ ಒತ್ತಡಾದಿಗಳಿಂದ ದೂರವನ್ನು ಆಗುವ ಸಲುವಾಗಿ ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ದರ್ಶನ, ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಕನ್ಯಾ ರಾಶಿಯ ಫಲವನ್ನು ನೋಡಿದಾಗ ತಾತ್ಕಾಲಿಕವಾಗಿರ್ತಕ್ಕಂಥ ಏನಾದರೂ ಅನಾಮಿಕರಿಂದ, ಅದರಲ್ಲೂ ಕೂಡ ಏನಾದರೂ ಕೆಲಸ ಕಾರ್ಯಾದಿಗಳು ಏನೋ ನಡೀಬೇಕು ಅಂದ್ಕೊಂಡಿರ್ತಕ್ಕಂಥದ್ದು, ಈ ರೀತಿಯಾದಂಥ ಸಮಸ್ಯೆಗಳು ನಿಮ್ಮನ್ನು ಏನಾದರೂ ಇವತ್ತಿನ ದಿವಸ ಗೊಂದಲಗಳಿಗೆ ಈಡು ಮಾಡಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಹೆಜ್ಜೆ ನೀಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ವಿದ್ಯುತ್ ಗುತ್ತಿಗೆದಾರರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ದಂತ ಸಂಬಂಧಿತವಾದ ತೊಂದರೆ ಇವತ್ತಿನ ದಿವಸ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಸನ್ಮಂಗಳವನ್ನು ಕಾಣುವ ಸಲುವಾಗಿ ಇವತ್ತಿನ ದಿವಸ ಕನ್ಯಾ ರಾಶಿಯವರು ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆ, ಆಂಜನೇಯನ ಸಮೀಪದಲ್ಲಿ ತುಳಸಿ ಅರ್ಚನೆ ಮಾಡಿಸಿ, ಶನಿಯ ಸಮೀಪದಲ್ಲಿ ತುಳಸಿ ಅರ್ಚನೆ ಮಾಡಿಸಿ ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾ ರಾಶಿ. ಸ್ವಲ್ಪ ಮಾನಸಿಕ ಒತ್ತಡಕ್ಕೆ ಇವತ್ತಿನ ದಿವಸ ಸ್ವಲ್ಪ ನೀವೇನಾದರೂ ಎದುರುವಂಥದ್ದು, ಅದರೊಟ್ಟಿಗೆ ಚಿಂತೆ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಯಾವ ರೀತಿಯಲ್ಲೂ ಕೂಡ ಚಿಂತೆ ಮಾಡುವ ಅಗತ್ಯವಿಲ್ಲ. ಎಲ್ಲ ರೀತಿಯಲ್ಲೂ ಇವತ್ತನ್ನು ಕೂಡ ಅನುಕೂಲಕರವಾಗಿ, ಅದರಲ್ಲೂ ಕೂಡ ವಿಶೇಷವಾಗಿ ಅಡುಗೆ ಗುತ್ತಿಗೆದಾರರಿರ್ಬೋದು, ದಾಂಪತ್ಯದಲ್ಲೂ ಕೂಡ ಮಂಗಳಕರವಾಗಿರ್ತಕ್ಕಂಥ ವಾತಾವರಣ ಇದೆ. ಎಲ್ಲ ರೀತಿಯಲ್ಲೂ ಕೂಡ ಸನ್ಮಂಗಳವನ್ನು ಕಾಣುವ ಸಲುವಾಗಿ ಇವತ್ತಿನ ದಿವಸ ಗುರುಗಳ ದರ್ಶನ ಮಾಡಿಕೊಳ್ಳಿ. ಗುರುಗಳ ಪ್ರಾರ್ಥನೆಯೊಂದಿಗೆ ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆ ತುಲಾರಾಶಿಯವರಿಗೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಕೈಗೊಂಡ ಕೆಲಸ ಕಾರ್ಯಾದಿಗಳಲ್ಲಿ ಇವತ್ತಿನ ದಿವಸ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಕ್ಕಂಥ ಸುಯೋಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಪ್ರಯಾಣವೂ ಕೂಡ ಸುಖಕರವಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ನೇಹಿತರ ಸಹಕಾರ ಸಿಗ್ತಕ್ಕಂಥದ್ದು. ವಿಶೇಷವಾಗಿ ವೃಶ್ಚಿಕ ರಾಶಿಯವರು ಎಲ್ಲ ರೀತಿಯಲ್ಲೂ ಕೂಡ ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಗುರುಗಳ ದರ್ಶನ ಮಾಡಿ ಆಂಜನೇಯನ ಪ್ರಾರ್ಥನೆ, ಆಂಜನೇಯನ ದರ್ಶನ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಹಾಗೆ ಗುರುಗಳೇ, ಕೇರಳ ಪದ್ಧತಿಯ ಪ್ರಕಾರ ಆಚರಿಸುವಂಥ ಈ ಒಂದು ಅಪಸವ್ಯ ಪೂಜೆಯ ವಿಶೇಷತೆ ಏನು? ಭಗವಂತನಿಗೆ ಬಹಳ ಮುಖ್ಯವಾಗಿ ನಾವು ಅಲ್ಲಿ ಓದಂಥವರು ಸಹಜವಾಗಿ ಇವತ್ತಿನ ದಿವಸ ಎಲ್ಲರಿಗೂ ಇದು ಗೊತ್ತಿರತಕ್ಕಂಥ ವಿಚಾರನೇ. ಇನ್ನೊಂದೇನಪ್ಪ ಅಂದರೆ, ಸಹಜವಾಗಿ ನಾವು ಈ ಒಂದು ಚಾತನ್ ಸ್ವಾಮಿಯ ಪೂಜೆಯನ್ನು ರಾತ್ರಿ ಕಾಲದಲ್ಲಿ ಮಾಡ್ತಕ್ಕಂಥದ್ದು ಒಂದು ವಿಶೇಷ. ಇದೊಂದು ವ್ರತದ ನಿಯಮ ಇರತಕ್ಕಂಥದ್ದು ಇರುತ್ತೆ. 41 ದಿನಗಳ ಕಾಲ ಇದಕ್ಕೊಂದು ತನ್ನದೇ ಆದಂಥ ಬಲಿಪ್ರಧಾನವಾಗಿರ್ತಕ್ಕಂಥದ್ದು. ಅಲ್ಲೂ ಕೂಡ ಕೇರಳದಲ್ಲಿ ಆಯಾಯ ಪ್ರಾಂತ್ಯವಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಬಲಿಪ್ರಧಾನವಾದಂಥ ಪೂಜೆಯನ್ನು ಅಪಸವ್ಯ ಪೂಜೆ ಅಂತ ಕರಿತೀವಿ. ಇದರಲ್ಲಿ ಏನಂದರೆ, ಕೆಲವು ನಾವು ಇವಾಗ ಉತ್ತರ ಭಾರತದಲ್ಲಿ ಹೋದಾಗ ಅವರು ಸ್ವೀಕಾರವನ್ನು ಮಾಡಿ ಹಾಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು ಅಪಸವ್ಯ ಮಾರ್ಗದಲ್ಲಿದೆ. ಆದರೆ ಇಲ್ಲಿ ನಿಷ್ಠೆ ಇದೆ. ಹೆಂಗಂದರೆ ಎಷ್ಟು ಸುಭದ್ರತೆಯಿಂದ ಮಾಡ್ತಾರೆ, ಶುಭ್ರತೆಯಿಂದ ಮಾಡ್ತಾರೆ ಅಂದರೆ ಒಂದೊಂದು ಸಂಗತಿಯು ಕೂಡ ಅತ್ಯಂತ ಸುದೀರ್ಘವಾಗಿರ್ತಕ್ಕಂಥ ಒಂದು ಕ್ರಿಯೆ ಆಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಯಾವುದರಲ್ಲೂ ಲೋಪ ಇಲ್ಲದಾಗೆ, ಯಾಕೆಂದರೆ ಮುತ್ತಚ್ಚ ಸ್ವಾಮಿ ಅಂದ್ರೇ ಶ್ರದ್ಧೆ ಮತ್ತು ಭಕ್ತಿಗೆ, ನಿಷ್ಠೆಗೆ ಅವನು ಪ್ರೇರಣಾಶಕ್ತಿಯುಕ್ತವಾಗಿರ್ತಕ್ಕಂಥವನು. ಬಹಳ ಮುಖ್ಯವಾಗಿ ಇವತ್ತಿನ ಕಾಲಮಾನದಲ್ಲಿ ಎಲ್ಲರಿಗೂ ಕೂಡ ಗುಪ್ತಶತ್ರುಗಳು ಅಂತಕ್ಕಂಥ ಎಲ್ಲರಿಗೂ ಇರ್ತಕ್ಕಂಥ ವಾಕ್ಯ. ಏನೋ ಆಗಿದೆ, ಸಮಸ್ಯೆ ಆಗಿದೆ, ಅದು ಹಲವಾರು ರೀತಿಯಲ್ಲಿ ನಮಗೆ ತೊಂದರೆಗಳು ಬರಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಕೇವಲ ಒಂದು ಯಾರೋ ಏನೋ ಮಾಡಿದ್ದಾರೆ ಅಂದ್ರಿಂದ ಬರಲಿಕ್ಕಾಗೋದಿಲ್ಲ. ಅದಕ್ಕೆ ಮುಖ್ಯವಾಗಿ ಏನಪ್ಪ ಅಂದರೆ ನಮ್ಮ ಗ್ರಹಾನುಕೂಲಗಳು, ಸಮಯ, ನಾವು ತೆಗೆದುಕೊಂಡ ನಿರ್ಧಾರಗಳು, ಹೀಗೆ ಹಲವಾರು ವಿಚಾರಗಳಲ್ಲಿ ನಾವು ನಮ್ಮ ತೊಂದರೆಗಳಿಗೆ ನಾವು ಈಡು ಮಾಡಿಕೊಡ್ತಕ್ಕಂಥವ್ರು ಆಗ್ತೀವಿ. ಆದರೆ ಈ ವಿಧಾನದಲ್ಲಿ ಬಹಳ ಮುಖ್ಯವಾಗಿ ಇವನು ನ್ಯಾಯಪ್ರದವಾದಂಥ ದೇವರು. ಏನಂದರೆ, ಯಾರೇ ಹೋಗಿ ಅವನನ್ನು ಶರಣಾಗತಿ ಆದಾಗ ನ್ಯಾಯವನ್ನು, ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡ್ತಕ್ಕಂಥವನಾಗ್ತಾನೆ. ಶತ್ರುಗಳನ್ನು ಧ್ವಂಸ ಮಾಡ್ತಕ್ಕಂಥವನು. ಅಂದುಕೊಂಡ ಕೆಲಸ ಕಾರ್ಯಾದಿಗಳು, ಕೋರ್ಟ್ ಕಚೇರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ವೃತ್ತಿಯಲ್ಲಿ ಏನಂದರೆ ಪ್ರಮೋಷನ್ ಸಿಗದೆ ಇರತಕ್ಕಂಥದ್ದು, ಈ ರೀತಿ ವೃತ್ತಿಯಲ್ಲಿ ಪ್ರಮೋಷನ್ಗೆ, ಕೋರ್ಟ್ಗೆ ಸಂಬಂಧಪಟ್ಟ ವಿಚಾರ ಆದಿಗಳಲ್ಲೂ ನಮ್ಮ ಅನುಭವದಲ್ಲೂ ಕೂಡ ಇದಕ್ಕೆ ಶುಭ ಫಲ ಸಿಕ್ಕಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಹಾಗಾಗಿ ಇವನನ್ನು ಮುಖ್ಯವಾಗಿ ನಾವು ತೆಂಗಿನಕಾಯಿ ಅರ್ಪಣೆ, ಏನಪ್ಪ ಅಂದರೆ ದೀಪಾರಾಧನೆ, ತೆಂಗಿನಕಾಯಿ ಅರ್ಪಣೆ ಇದಕ್ಕೆ ಪ್ರಧಾನವಾಗಿರ್ತಕ್ಕಂಥ ಸಂಕಲ್ಪ ಆಗುತ್ತೆ. ಹಾಗಾಗಿ ಈ ಕುಟ್ಟಿ ಚಾತನ್ ಸ್ವಾಮಿ ಅಂತಕ್ಕಂಥದ್ದು ಅದು ಅಪಸವ್ಯ ಮಾರ್ಗದಲ್ಲಿ ಮಾಡಿದ್ರೆ ಮಹಾವಿಷ್ಣುವಿಗೆ ಸವಿಯುಕ್ತವಾಗಿ ಪೂಜೆ ಮಾಡ್ತಾರೆ. ಮುತ್ತಚ್ಚನಿಗೆ ಪ್ರಾರ್ಥನೆ, ಯಾಕೆಂದರೆ ಮುತ್ತಚ್ಚ ಅಂದರೆ ಗುರುನಾಥ. ಮುತ್ತು ಅಂದರೆ ನಮ್ಮ ಹಿರಿಯ ಮುತ್ತಜ್ಜ ಅಂತ ಕರಿತಾರೆ. ನಮ್ಮ ಮನೆಯಲ್ಲೆಲ್ಲ ನಮ್ಮ ಮುತ್ತಜ್ಜ, ಆ ಮುತ್ತಜ್ಜನೇ ಮುತ್ತಚ್ಚ ಗುರುನಾಥ. ಅವನಿಂದ ಪ್ರಾರಂಭವಾದದ್ದು ಈ ಪರಂಪರೆ. ಅವರು ಆರಾಧನೆ ಮಾಡಿದ್ದು ಮಹಾವಿಷ್ಣುವನನ್ನು, ಭೂತಗಣನಾಥನನ್ನು. ಅವರ ಆರಾಧನೆ ಹೊತ್ತಿಗೆ ಈಗ ಕೊರಗಜ್ಜನೆಯವರು ಆರಾಧನೆ ಮಾಡ್ತಾ ಇರ್ತಕ್ಕಂಥದ್ದು ಬೇರೆ ದೇವತೆಗಳು, ಅಲ್ಲೂ ಕೂಡ ಈಗ ಹಲವಾರು ದೇವತೆಗಳಿದೆ. ಆದರೆ ಜೊತೆಯಲ್ಲಿ ನಮಗೆ ಪ್ರಧಾನವಾಗಿ ಕಾಣಿಸ್ತಕ್ಕಂಥವ್ರು ಯಾರು? ಕೊರಗಜ್ಜ. ಹಾಗೆ ವಿಶೇಷವಾಗಿ ಅವರ ಶಕ್ತಿಯುಕ್ತವಾಗಿರ್ತಕ್ಕಂಥ ಫಲವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಆ ಒಂದು ಮುತ್ತಚ್ಚ ಅಂತಕ್ಕಂಥ. ಮುತ್ತಚ್ಚ, ವಿಷ್ಣುಮಾಯ, ಚಾತನ್, ಈ ಮೂರು ಕೂಡ ಬೇರೆ ಬೇರೆ ದೇವತೆಗಳು. ಗಣನಾಥನು, ಮಹಾವಿಷ್ಣು, ಜೊತೆಗೆ ಗುರು ಅಂತಕ್ಕಂಥವನು. ಈ ಮೂರರ ಸಂಯೋಜನೆ ಮಾಡಿ ಪೂಜೆಯನ್ನು ಮಾಡಿದಾಗ ಸವ್ಯಾಪಸವ್ಯುಕ್ತವಾಗಿ ಪೂಜೆ ಮಾಡ್ತಕ್ಕಂಥ ಪದ್ಧತಿ ಉಂಟು.
ಅದರಲ್ಲೂ ಕೂಡ ಕೆಲವು ಪ್ರಾಂತ್ಯಗಳಲ್ಲಿ ಮೀನನ್ನು ಬಲಿ ಕೊಡ್ತಾರೆ, ಏನೇನೋ ಇದೆ. ಅದನ್ನೆಲ್ಲ ನಾನು ಇಷ್ಟು ಮಾಧ್ಯಮದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಎಲ್ಲ ಬಲಿಪ್ರಧಾನವಾಗಿರ್ತಕ್ಕಂಥ ಪೂಜೆಯನ್ನು ರಾತ್ರಿ 12ರಿಂದ ಬೆಳಗಿನ ಜಾವ 3 ಗಂಟೆ ತನಕ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದು ಪ್ರತ್ಯೇಕವಾಗಿರ್ತಕ್ಕಂಥ ವ್ಯವಸ್ಥೆ. ಸಾಮೂಹಿಕವಾಗಿ ನಡೆಯತಕ್ಕಂಥ ಪೂಜಾ ವಿಧಾನಗಳು ಬೇರೆ, ಪ್ರತ್ಯೇಕವಾಗಿ ಆಯಾ ಸಂದರ್ಭಕ್ಕನುಸಾರವಾಗಿ ಸಂಕಲ್ಪಯುಕ್ತವಾಗಿ ಮಾಡ್ತಕ್ಕಂಥ ಪೂಜಾ ವಿಧಾನಗಳು ಬೇರೆ. ಗುರುಗಳೇ, ಉಳಿದಿರುವಂಥ ರಾಶಿ ಫಲಗಳ ಬಗ್ಗೆ ತಿಳಿಸ್ಕೊಡ್ಬೋದಾ? ಧನುರಾಶಿಯ ಫಲವನ್ನು ನೋಡಿದಾಗ ಇವತ್ತಿನ ದಿವಸ ಸಂಪತ್ತಿನಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ವಿರೋಧಿಗಳೊಟ್ಟಿಗೆ ಜಯ ಸಿಗಬಹುದಾಗಿರ್ತಕ್ಕಂಥದ್ದು, ತಂದೆಯ ಸಹಕಾರ ಸಿಗುತ್ತೆ. ಇವತ್ತಿನ ದಿವಸ ವಿವಾದಾದಿಗಳಿಂದಲೂ ಕೂಡ ದೂರ ಆಗ್ತಕ್ಕಂಥದ್ದಾಗಿರುತ್ತೆ. ಧನುರಾಶಿಯವರು ಎಲ್ಲ ರೀತಿಯಲ್ಲಿ ಸನ್ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ದರ್ಶನ, ಗುರುವಿನ ಪ್ರಾರ್ಥನೆ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಅನಿರೀಕ್ಷಿತವಾಗಿರ್ತಕ್ಕಂಥ ಧನಲಾಭಾದಿಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ನೇಹಿತರ ಸಮಾಗಮನ ಆಗ್ತಕ್ಕಂಥದ್ದು, ಬಂಧುಗಳು ಆಗಮನ ಆಗ್ತಕ್ಕಂಥದ್ದಾಗಿರುತ್ತೆ. ಸಂತಾನ ಅಪೇಕ್ಷಿತರಿಗೂ ಕೂಡ ಮಂಗಳಕರವಾದಂಥ ಪ್ರಯೋಜನ ಸಿಗ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಮಕರ ರಾಶಿಯವರು ಮಂಗಳಕರವಾದಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಯತ್ನ ಕಾರ್ಯಾದಿಗಳಲ್ಲಿ ಸಫಲತೆ ಕಾಣುವ ಸಲುವಾಗಿ ಇವತ್ತಿನ ದಿವಸ ಗುರುಗಳ ದರ್ಶನ ಮಾಡಿ ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ, ಲಕ್ಷ್ಮೀನಾರಾಯಣನ ದರ್ಶನ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಆಂತರಿಕವಾದಂಥ ಕುಟುಂಬದಲ್ಲಿ ಏನಾದರೂ ಕೂಡ ಕಲಹಗಳು ಬರಬಹುದಾಗಿರ್ತಕ್ಕಂಥದ್ದು, ವೈವಾಹಿಕ ಜೀವನದಲ್ಲೂ ಕೂಡ ಏನಾದರೂ ಸಣ್ಣ ಪುಟ್ಟದಾದಂಥ ಒಂದು ಮನಸ್ತಾಪಗಳು ಬರಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಎಚ್ಚರವಹಿಸಿ. ರಹಸ್ಯ ಶತ್ರುಗಳೊಟ್ಟಿಗೆ ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ಮಕ್ಕಳ ಅನುಕೂಲಕರವಾಗಿರ್ತಕ್ಕಂಥ ಮಕ್ಕಳ ವಿಚಾರದಲ್ಲಿ ಮಂಗಳಮಯವಾದಂಥ ಫಲವನ್ನು ಕಾಣಬಹುದಾಗಿರ್ತಕ್ಕಂಥದ್ದು. ಹಿರಿಯರ ಸಮಾಗಮನ ಅಥವಾ ಹಿರಿಯರ ಮಾರ್ಗದರ್ಶನ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಕುಂಭರಾಶಿಯವರು ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಮಂಗಳವನ್ನು ಕಾಣುವ ಸಲುವಾಗಿ ಲಕ್ಷ್ಮೀ ವೆಂಕಟರಮಣನ ದರ್ಶನ, ಲಕ್ಷ್ಮೀ ವೆಂಕಟರಮಣನ ಪ್ರಾರ್ಥನೆ ಮಂಗಳಕರವಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಅಪೇಕ್ಷಿತ ವಿಷಯಗಳಲ್ಲಿ ಜಯ ಸಿಗ್ತಕ್ಕಂಥದ್ದಾಗಿರುತ್ತೆ. ವಾಹನ ಚಾಲನೆಯಲ್ಲಿ ಸ್ವಲ್ಪ ಎಚ್ಚರವಹಿಸಿ. ಆತ್ಮವಿಶ್ವಾಸದಿಂದ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಅಣ್ಣ ತಮ್ಮಂದಿರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಮೀನರಾಶಿಯರು ಎಲ್ಲ ರೀತಿಯಲ್ಲಿ ಫಲವನ್ನು ಕಾಣುವ ಸಲುವಾಗಿ ಲಕ್ಷ್ಮೀ ವೆಂಕಟರಮಣನ ದರ್ಶನ, ಶನೈಶ್ಚರನ ಪ್ರಾರ್ಥನೆ, ಶನಿಯ ದರ್ಶನ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಅಪಸವ್ಯ ಪೂಜೆಯ ಬಗ್ಗೆ ತಿಳಿಸ್ತಾ ಇದ್ರಿ. ಈ ಒಂದು ಪದ್ಧತಿಯಿಂದ ಶೀಘ್ರವಾಗಿ ಫಲ ಸಿಗುತ್ತಾ ಹಾಗಾದರೆ? ದುಷ್ಟಶಕ್ತಿಯ ದಮನಕ್ಕೆ ಇರತಕ್ಕಂಥ ಒಂದು ಪ್ರಧಾನವಾದಂಥ ಶಕ್ತಿ ದೇವತೆ ಇದೊಂದು ವಿಷ್ಣುಮಾಯಾ ಸ್ವಾಮಿ ಅಂತಕ್ಕಂಥದ್ದು. ಮುತ್ತಚ್ಚ ಗುರುನಾಥನು ಬಹಳ ಮುಖ್ಯವಾಗಿ ಅದು ಕೇವಲ ನಾವು ಶ್ರದ್ಧೆಯಿಂದ ಅಲ್ಲಿ ಹೋಗಿ ನಮಗೆ ಅಲ್ಲಿ ಓದಂಥ ಒಂದು ವರ್ಚುವಲ್ಸ್ ಏನು ನಾವು ಅಂತ ಕರಿತೀವೋ ಅಲ್ಲಿ ಓದಂಥ ಸಂದರ್ಭದಲ್ಲಿ ಅಲ್ಲಿ ಆಗುವಂಥ ಅನುಭವ ಇದೆ ಅಲ್ವಾ, ಅದೊಂದು ಅದ್ಭುತವಾದಂಥ ಪ್ರಕೃತಿಯನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಆ ರಾತ್ರಿ ಸಮಯದಲ್ಲೇ ದೀಪಗಳನ್ನು ಹಚ್ಚಿಟ್ಟು ನಮ್ಮನ್ನು ಒಂದು ಆಧ್ಯಾತ್ಮಿಕವಾಗಿ ಒಂದು ಸುಭದ್ರ ಸ್ಥಿತಿಯನ್ನು ಕರ್ಕೊಂಡು ಅಲ್ಲೇ ನಮಗೆ ಅದರ ಅನುಭವ ಆಗ್ತಕ್ಕಂಥದ್ದಾಗುತ್ತೆ. ಯಾಕೆಂದರೆ ಅಪಸವ್ಯ ಅಂದರೆ ಅದೆಲ್ಲ ಮುದ್ರಾ ಮೈಥುನಗಳಿಂದ ನಡೆಯತಕ್ಕಂಥ ಒಂದು ಪೂಜಾ ವಿಧಾನ ಅಷ್ಟೇ. ಏನಂದರೆ ತಂತ್ರ, ಯಂತ್ರ, ಮಂತ್ರ, ತಂತ್ರ ಅಂತ ಈ ಮೂರರ ಸಂಯೋಜನೆ ಅಪಸವ್ಯ ಪೂಜೆ. ಆದರೆ ಸವ್ಯಾಪಸವ್ಯ ಅಂತಕ್ಕಂಥದ್ದು ಸವ್ಯ ಪೂಜೆಯಲ್ಲಿ ಇಲ್ಲೂ ಅಂತಲ್ಲ, ಮುದ್ರೆಗಳಿದ್ದಾವೆ. ಅಲ್ಲೂ ಕೂಡ ಸುದರ್ಶನ ಮುದ್ರೆ ಇದೆ, ಚಕ್ರ ಮುದ್ರೆ ಇದೆ, ದೇನು ಮುದ್ರೆ ಇದೆ, ಇದೆಲ್ಲ ಇದೆ ಅಲ್ಲಿ. ಆದರೆ ವಿಶೇಷವಾಗಿ ಕೆಲವೊಂದಷ್ಟು ಮುದ್ರಾ ಒಂದು ಪ್ರದರ್ಶನ ಇರತಕ್ಕಂಥದ್ದಾಗಿರುತ್ತೆ. ಆ ಮುದ್ರಾಯುಕ್ತವಾಗಿ ಮಧ್ಯಮಾಂಸಾದಿಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿ ತನಗೆ ಬೇಕಾದಂಥ ಸಂಕಲ್ಪ ಫಲವನ್ನು ಪಡೆಯುವಂತಹ, ಅಂದರೆ ಶೀಘ್ರವಾಗಿ ಫಲವನ್ನು ಪಡೆಯುವಂಥ ಒಂದು ವ್ಯವಸ್ಥೆ ಇದು ಅಪಸವ್ಯ ಪೂಜೆಯಲ್ಲಿ ಇರ್ತಕ್ಕಂಥದ್ದಾಗುತ್ತೆ. ಶಿಲ್ಪಾ ಅಂತ ಹೇಳಿ ಒಬ್ರು ಕಾಲರ್ ಇದ್ದಾರೆ. ಶಿಲ್ಪಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಯಾರ ಬಗ್ಗೆ ಕೇಳಬೇಕು? ಸರಿ, 1ರಿಂದ 3 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 2 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ತೆ ಗುರುಜಿ, ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಮಸ್ಕಾರಮ್ಮ, ಹೇಳಿ ಏನು ಪ್ರಾರ್ಥನೆ? ಗುರುಜಿ ಬರೀ ಪ್ರಾಬ್ಲಮ್ ಗುರುಜಿ. ಹುಟ್ಟಾಗ್ಲಿಂದಾನು ನಾನು ಬರೀ ಅಪ್ಪ ಅಮ್ಮನೂ ಇಲ್ಲ, ಗಂಡನೂ ಇಲ್ಲ. ಈಗ 1 ವರ್ಷ ಆಯ್ತು ಗುರುಜಿ. ಒಬ್ಬ ಮಗ ಇದ್ದಾನೆ. ನೀವೇನು ಮಾಡ್ಕೊಂಡಿದ್ದೀರಾ? ನಾನು ಹುಷಾರಿರಲ್ಲ ಗುರುಜಿ, 4-5 ಆಪರೇಷನ್ ಆಗಿದೆ. ಈಗ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದೀನಿ ಗುರುಜಿ. ಅಮ್ಮ, ನಿಮಗೆ ಕುಟುಂಬಕ್ಕೆ ಸ್ತ್ರೀ ಶಾಪ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಯಾರಾದರೂ ಮನೆಯಲ್ಲಿ ಏನಾದರೂ ಸುದೀರ್ಘವಾಗಿ ಆರೋಗ್ಯಕ್ಕೆ ತುತ್ತಾಗಿ ಅನಾರೋಗ್ಯ ಪೀಡಿತರಾಗಿ ಅಥವಾ ಏನಾದರೂ ಮಧ್ಯದಲ್ಲಿ ಆಕ್ಸಿಡೆಂಟೋ ಬಾವಿಯಲ್ಲಿ ಬಿದ್ದೋ ಈ ಥರ ಯಾರಾದರೂ ತೀರೋಗಿರೋದಿದೆಯಾ? ಬೆಂಕಿ ಹಚ್ಕೊಂಡು ಈ ಥರ ಏನಾದರೂ? ಇಲ್ಲ ಗುರುಜಿ, ಆ ಥರ ಯಾರೂ ಇಲ್ಲ. ಆದರೆ ನಿಮ್ಗೆ ಯಾಕೆ ಮತ್ತೆ ಸ್ತ್ರೀ ಶಾಪ? ಯಾವುದಾದ್ರೂ ಮನೆ ದೇವರನ್ನು ಬದಲಾಯಿಸಿದ್ದೀರಾ? ಇಲ್ಲ ಗುರುಜಿ, ನಮ್ದು ವೆಂಕಟರಮಣ ಸ್ವಾಮಿ ಕುಕ್ಕುರವಾಡೇಶ್ವರಿ ಅಂತ ಸ್ವಾಮಿ, ಅವ್ರಿಗೆ ನಾವು ಮಾಡೋದು. ಅಮ್ಮ, ಖಂಡಿತ ಒಳ್ಳೆಯದಾಗುತ್ತೆ, ಚಿಂತೆ ಮಾಡುವ ಅಗತ್ಯ ಇಲ್ಲ. ಆದರೆ ಇಲ್ಲಿ ಯಾಕೆ ಅಂದರೆ ಸ್ವಲ್ಪ ಸ್ತ್ರೀ ಸಂಬಂಧಿತವಾದ ತೊಂದರೆ ನಿಮ್ಮ ಕುಟುಂಬವನ್ನು ಬಾಧಿಸ್ತಾ ಇದೆ. ಅದು ಯಾವ ಕಾರಣಕ್ಕೆ ಬಂದಿದೆ ಅನ್ನೋದನ್ನು ನಾನು ಇಲ್ಲಿ ಅಲ್ಪ ಸಮಯದಲ್ಲಿ ಅದನ್ನು ಸುದೀರ್ಘವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ.
ನೀವೊಮ್ಮೆ ನಮ್ಮನ್ನು ಕಚೇರಿಯನ್ನು ಸಂಪರ್ಕಿಸಿ ತಾಯಿ, ಹೇಳ್ತೀನಿ, ಖಂಡಿತ ತಿಳಿಸ್ಕೊಡ್ತೀನಿ. ಓಕೆ, ಆಯ್ತು ಗುರುಜಿ. ಒಳ್ಳೆದಾಗ್ಲಿ. ಇದ್ದಕ್ಕಿದ್ದಂಗೆ ನಮ್ಮ ಮನೆಯವ್ರು ತೀರೋದ್ರು ಗುರುಜಿ, 1 ವರ್ಷ ಆಯ್ತು. ಅದೇ ವಿನಾಕಾರಣ ಅಚಾನಕ್ಕಾಗಿ ಅವಘಡಾದಿಗಳು ಈ ರೀತಿಯಾಗಿ ಏನಾಗಿತ್ತು? ಅವ್ರಿಗೆ ಏನು ಇಲ್ಲ ಗುರುಜಿ, 1 ದಿನಕ್ಕೂ ಹಾಸ್ಪಿಟ್ಲಿಗೆ ಹೋದವರಲ್ಲ, ಇದ್ದಕ್ಕಿದ್ದಂಗೆ ರಾತ್ರಿ ಕೆಲ್ಸಕ್ಕೆ ಹೋಗಿ ಬಂದು ಮಲ್ಕೊಂಡಿದ್ದಷ್ಟೇ. ಸ್ವಲ್ಪ ಅದೇ ಸ್ವಲ್ಪ ಸ್ತ್ರೀ ಸಂಬಂಧಿತವಾದ ತೊಂದರೆ ಅಂದರೆ ನಾವು ಏನು ಹೇಳ್ತೀವಿ ಅದನ್ನು ಪ್ರೇತಾತ್ಮಗಳ ತೊಂದರೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಖಂಡಿತ ನೋಡೋಣಮ್ಮ, ನೀವು ನನಗೆ ಫೋನ್ ಮಾಡಿ ಕಚೇರಿಗೆ ಮಾತಾಡೋಣ. ಓಕೆ, ಒಳ್ಳೇದಾಗ್ಲಿ ತಾಯಿ. ಗುರುಜಿ ಇನ್ನೊಂದು ವಿಷಯ ಗುರುಜಿ, ಇವತ್ತು ಹೋಟ್ಲು ಟೀ ಗಾಡಿ ಓಪನ್ ಮಾಡಬೇಕು ಅಂತ ಇದ್ದೀನಿ ಗುರುಜಿ, ಇವತ್ತು ಪೂಜೆ ಮಾಡೋದಕ್ಕೆ. ಅದು ಆಗಿ ಬರುತ್ತಾ ಗುರುಜಿ ನನಗೆ? ಅಮ್ಮ, ನೀವು ಮಾಡಿ ಏನೂ ತೊಂದರೆ ಇಲ್ಲ. ಖಂಡಿತ ನೀವು ವ್ಯಾಪಾರ ಏನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರು ಖಂಡಿತ ಒಳ್ಳೆಯದಾಗುತ್ತೆ. ಆದರೆ ಏನಂದರೆ ಸ್ವಲ್ಪ ಯಾವಾಗ ಇವತ್ತು ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಹೌದು ಗುರುಜಿ, ಇವತ್ತಿಗಿಂತ ನಾಳೆ ಮಾಡಿ. ಹೌದಾ? ಹಾಂ, ನಿಮ್ಮ ಹೆಸರೇನಂದ್ರಿ? ಶಿಲ್ಪ ಅಂತ ಗುರುಜಿ. ಶಿಲ್ಪ. ಹೌದು. ನಾಳೆ ಮಾಡಿಮ್ಮ, ಇವತ್ತಿಗಿಂತ ನಾಳೆ ಮಾಡಿ. ಆಯ್ತು ಗುರುಜಿ, ತುಂಬಾ ಥ್ಯಾಂಕ್ಸ್. ಒಳ್ಳೆದಾಗಲಿ ತಾಯಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.